ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಏಕವಚನ ಬಳಕೆ ಸಾಮಾನ್ಯವಾಗಿದ್ದು, ಅಶ್ವಿನಿ ಮತ್ತು ಕಾವ್ಯ ನಡುವೆ ನಾಮಿನೇಷನ್ ವೇಳೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಕಾವ್ಯ ಅಶ್ವಿನಿಯನ್ನ ನಾಟಕ ಎಂದು ಕರೆದರೆ, ಅಶ್ವಿನಿ ಕಾವ್ಯ ಗಿಲ್ಲಿಯಿಂದ ಬಂದಿದ್ದಾಳೆ ಎಂದು ಪರೋಕ್ಷವಾಗಿ ಟೀಕಿಸಿದ್ದಾರೆ. ಇಬ್ಬರು ಪರಸ್ಪರ ಏಕವಚನದಲ್ಲಿ ನಿಂದಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಏಕವಚನ ಬಳಸುವುದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಈ ವಿಚಾರ ವಾರಾಂತ್ಯದಲ್ಲಿ ಬಂದಾಗೆಲ್ಲ ಸುದೀಪ್ ಎಷ್ಟೇ ಬುದ್ಧಿವಾದ ಹೇಳಿದ್ರು ಮನೆಯವರು ಮಾತ್ರ ಏಕವಚನ ಬಳಸೋದನ್ನ ನಿಲ್ಲಿಸಿಲ್ಲ. ಅದರಲ್ಲೂ ಪ್ರಮುಖವಾಗಿ ಅಶ್ವಿನಿ ಹಾಗೂ ಕಾವ್ಯ ನಡುವೆ ಜಗಳ ಆದಾಗೆಲ್ಲ ಒಂದಲ್ಲ ಒಂದು ರೀತಿ ಏಕವಚನ ಹಿಂಗ್ ಬಂದು ಹಂಗೋಗುತ್ತೆ. ಆದ್ರೆ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಯ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿದ್ದು, ಇಬ್ಬರು ಪರಸ್ಪರ ಏಕವಚನದಲ್ಲೇ ಕೂಗಾಡಿಕೊಂಡು ಹೋಗೆಲೆ ಅನ್ನುವ ಮಟ್ಟಿಗೆ ಬಂದು ತಲುಪಿದೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಮೊದಲು ಅಶ್ವಿನಿ ಗೌಡ ನಾಮಿನೇಟ್ ಮಾಡಿದ ಕಾವ್ಯ ಈ ಸೀಸನ್ ಶುರುವಾದಾಗಿನಿಂದಲೂ ಅಶ್ವಿನಿ ಹೇಗೆಲ್ಲ ನಡ್ಕೊಂಡು ಬಂದಿದ್ದಾರೆ ಎಂಬ ಪಟ್ಟಿ ಮುಂದಿಟ್ರು. ಈ ಬಗ್ಗೆ ಹೇಳುತ್ತಾ ಕಾವ್ಯ, ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಈ ರೀತಿಯ ವ್ಯಕ್ತಿತ್ವ ಗೆಲ್ಲೋದು ನಂಗೆ ಇಷ್ಟ ಇಲ್ಲ. ಅಶ್ವಿನಿ ಹೊರಗೆ ಹೆಣ್ಣಿನ ಪರ ಹೋರಾಡಬಹುದು, ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡ್ತಿದ್ದಾರೆ. ಅಶ್ವಿನಿ ಗೌಡ 2.0 ವರ್ಷನ್ ನಾಟಕ ಎಂದು ಕಾರಣ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಶ್ವಿನಿ ಗೌಡ, ಕಾವ್ಯ ಇಲ್ಲಿಯವರೆಗೆ ಹೇಗೆ ಬಂದಿದ್ದಾರೆ ಎಂಬುದನ್ನ ಇಡೀ ಕರ್ನಾಟಕ ನೋಡಿದೆ ಅಂತ ಹೇಳುವ ಮೂಲಕ ಗಿಲ್ಲಿಯಿಂದನೇ ಕಾವ್ಯ ಇಲ್ಲಿ ತನಕ ಬಂದಿದ್ದು ಎಂಬ ಅರ್ಥದಲ್ಲಿ ಪರೋಕ್ಷವಾಗಿ ಕುಟುಕಿದ್ದಾರೆ. ಹೀಗೆ ಅಶ್ವಿನಿ ಗೌಡಗೆ ನಾಮಿನೇಟ್ ಮಾಡುವ ಅವಕಾಶ ಬಂದಾಗ ಕಾವ್ಯಳನ್ನ ನಾಮಿನೇಟ್ ಮಾಡಿದ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದ್ದು, ಅಶ್ವಿನಿ ಕಾವ್ಯಳನ್ನ ನೀನು ಫ್ರೀ ಪ್ರಾಡಕ್ಟ್ ಎಂದರೆ ಕಾವ್ಯ ಹೋಗೆಲೆ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಶ್ವಿನಿ ಕೂಡ ನೀನು ಹೋಗೆಲೆ ಎಂದಿದ್ದು, ನಾಮಿನೇಷನ್ ಪ್ರಕ್ರಿಯೆ ಏಕವಚನಕ್ಕೆ ತಿರುಗಿದ್ದು ಇಬ್ಬರ ಮಧ್ಯೆ ಮತ್ತಷ್ಟು ಬಿರುಕು ಉಂಟಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.